ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋದು ವಿಡಿಯೋನಲ್ಲಿ ಸ್ಪೆಷಲ್ ಏನಂದರೆ ಕ್ಲಾಸ್ 5 ಆರ್ ಕ್ಲಾಸ್ 6 ಬಾಲ್ನೆಸ್ ಅಂತ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂದ್ರೆ ಪೇಷಂಟ್ಗೆ ಏನೇನು ಥರ ಗೋಲ್ಸ್ ಇರುತ್ತೆ, ಏನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಬೇಕಂದ್ರೆ ಸರ್ಜನ್ ಸೈಡ್ ಏನು ಚಾಲೆಂಜಸ್ ಇರ್ತವೆ. ಸೊ ಅದೇ ಥರ ಅವ್ರಿಗೆ ಯಾವ ಥರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಟರಿ ಚೇಂಜಸ್ ಬರುತ್ತೆ, ಎಷ್ಟು ಗ್ರಾಫ್ಸ್ ಬೇಕಾಗುತ್ತೆ, ಎಷ್ಟು ಸೆಷನ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ಒಂದು ಲೈವ್ ಎಕ್ಸಾಂಪಲ್ ವೀಡಿಯೋಸ್ನಲ್ಲಿ 2 ಸೆಷನ್ಸ್ ಮಾಡಿದ ಕೇಸ್ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ವಿಡಿಯೋ ಮಾಡಿದ್ವಿ. ದಯವಿಟ್ಟು ಈ ವಿಡಿಯೋ ಲಾಸ್ಟ್ ವರ್ಕ್ ನೋಡ್ರಿ, ನಿಮ್ಗೊಂದು ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ನಲ್ಲಿ ಯಾವ ಥರ ರಿಸಲ್ಟ್ಸ್ ಬರ್ತವೆ, ಏನೇನು ಪ್ಲ್ಯಾನ್ ಮಾಡಿದ್ರೆ ಒಳ್ಳೇದಂತ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 13-14 ತಿಂಗಳು ಆಗಿದೆ. ಯಾಕಂದರೆ ಪೇಷಂಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು, ತುಂಬ ಥ್ಯಾಂಕ್ಸ್ ಟು ದಿಸ್ ಪೇಷಂಟ್. ಯಾಕಂದರೆ ಸ್ವಲ್ಪ ಜನಕ್ಕೆ ತೋರಿಸೋದು ಇಷ್ಟ ಆಗೋದಿಲ್ಲ, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಟೀಮ್ ಆಲ್ಸೋ. ಯಾಕಂದರೆ ಅವರೆಲ್ಲರೂ ಇದು ರಿಕಾರ್ಡ್ ಮಾಡೋಕ್ಕಾಗಲಿ ಅಂದರೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ಕನ್ಸಲ್ಟೇಷನು, ಫಸ್ಟ್ ಸರ್ಜರಿ ರಿಸಲ್ಟ್ಸು ಮತ್ತು ಸೆಕೆಂಡ್ ಸರ್ಜರಿ ರಿಸಲ್ಟ್ಸು ಅದೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 14 ತಿಂಗಳು ಆಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಪೇಷಂಟ್ ಅಗೈನ್. ಸೊ ಈ ವಿಡಿಯೋ ಲಾಸ್ಟ್ ವರ್ಕು ನೋಡ್ರಿ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿದ್ದೀವಿ. ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಸೆಕೆಂಡ್ ಟೈಮ್ ಏನಕ್ಕೆ ಮಾಡಬೇಕಾಗುತ್ತೆ, ಇಂಥ ಪೇಷಂಟ್ ಅವ್ರಿಗೆ ಯಾವ ತರಹ ಪ್ರೋಟೋಕಾಲ್ಸ್ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರ್ತವೆ ಅಂತ ಅರ್ಥ ಆಗುತ್ತೆ ನಿಮಗೆ. ಕೈಂಡ್ಲಿ ವಾಚ್ ಅಂಟಿಲ್ ಎಂಡ್. ಥ್ಯಾಂಕ್ ಯು. ಈ ಪೇಷಂಟು ಕನ್ಸಲ್ಟೇಷನ್ ಬರುವಾಗ ಇವ್ರ ಏಜ್ 36 ಇಯರ್ಸು, ಕ್ಲಾಸ್ ಬಾಲ್ನೆಸ್ ಆಗಿದೆ. ಅವರಿಗೆ ಕಂಪ್ಲೀಟ್ ಹೇರ್ ಇಲ್ಲ, ಕಂಪ್ಲೀಟ್ ಫ್ರಂಟು ಮಿಡ್ ಸ್ಕ್ಯಾಲ್ಪ್ ಕ್ರೌನ್ನಲ್ಲಿ ಹೇರ್ ಇಲ್ಲ. ಎಲ್ಲರೂ ಕೇಳ್ತಾರೆ, ಅವರು ನಮ್ಗೆ ಹೆಡ್ ಫುಲ್ ಆಫ್ ಹೇರ್ ಅಂತ ಹೇಳಿದ್ರು. ಬಟ್ ನಾನು ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವ್ರಿಗೆ ಚಾಲೆಂಜಿಂಗ್ ಏನಿದೆ ಅಂತ ಹೇಳಿದ್ದೀನಿ, ಅದು ಡೋನರ್ ಸ್ವಲ್ಪ ವೀಕ್ ಇದೆ. ಸೊ ಅದಕ್ಕಾಗಿ ಅವ್ರಿಗೆ ಮಿನಿಮಮ್ 2 ಸೆಷನ್ಸ್ ಬೇಕಾಗುತ್ತೆ. ಮತ್ತು ಫಸ್ಟ್ ಸೆಷನ್ನಲ್ಲಿ ಪ್ಲ್ಯಾನ್ ಮಾಡುವಾಗ ಹೇರ್ ಲೈನ್ ಸ್ವಲ್ಪ ಮೇಲೆ ತಗೊಂಡು ಗ್ರಾಫ್ಟ್ ಸೇವ್ ಮಾಡಿ ಫ್ಯೂಚರ್ನಲ್ಲಿ ಬೇಕಾದರೆ ಫ್ರಂಟ್ ಇಂಪ್ಲಾಂಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಸಜೆಸ್ಟ್ ಮಾಡಿದ್ವಿ. ಅವರು ಅದಕ್ಕೆಲ್ಲ ಪ್ಲ್ಯಾನು, ಎಕ್ಸಿಕ್ಯೂಷನು, ಸೆಕೆಂಡ್ ಸೆಷನು, ಪೇಷಂಟ್ ಮೋಟಿವೇಶನ್ ತಗೊಂಡು ಓಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಸರ್ಜರಿ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಸರ್ಜರಿದಲ್ಲಿ ಮ್ಯಾಕ್ಸಿಮಮ್ ಗ್ರಾಫ್ಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತು ಫ್ರಂಟಲ್ಲಿ ಹೇರ್ ಲೈನ್ ಸ್ವಲ್ಪ ಮೇಲೆ ತಗೊಂಡು ಮಿಡ್ ಸ್ಕ್ಯಾಲ್ಪ್ನಲ್ಲಿ ಎಲ್ಲ ಇಂಪ್ಲಾಂಟ್ ಮಾಡಿ ಆಲ್ಮೋಸ್ಟ್ 65 to 70% ಆಫ್ ದ ಏರಿಯಾ ನಾವು ಕವರ್ ಮಾಡಿದ್ವಿ. ಸೊ ಫಸ್ಟ್ ಸೆಷನ್ ರಿಸಲ್ಟ್ಸು 8 ತಿಂಗಳು ಆದಮೇಲೆ ಇವರಿಗೆ ನಾವು ಟಾರ್ಗೆಟ್ ರಿಸಲ್ಟ್ಸ್ ರೀಚ್ ಆಗಿದ್ದೀವಿ. ಅಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆ ಥರ ಬಂದಿದೆ ಅವರಿಗೆ. ಸೊ ಅದರಿಂದ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೆಕೆಂಡ್ ಸೆಷನ್ ಪ್ಲ್ಯಾನ್ ಮಾಡೋಕ್ಕೂ ನಮ್ಗೆ ಸುಲಭವಾಗುತ್ತೆ. ಸೆಕೆಂಡ್ ಸೆಷನ್ ಮಾಡುವಾಗ ಈಗ ಮೇನ್ ಪ್ರಯಾರಿಟಿ ಏನಂದರೆ ಮತ್ತೆ ಕ್ರೌನ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡೋದು, ಮತ್ತು ಇನ್ನು ಸ್ವಲ್ಪ ಹೇರ್ ಲೈನ್ ಸ್ವಲ್ಪ ಮುಂದೆ ಮಾಡೋದು ನಮ್ಮ ಸೆಕೆಂಡ್ ಸೆಷನ್ ಪ್ಲ್ಯಾನ್. ಸೊ ಆ ಥರ ಇವರಿಗೆ ಮಾಡಿದ್ವಿ. ಇಲ್ಲಿ ಮುಖ್ಯ ವಿಷಯ ಏನು ಗಮನಿಸಬೇಕಂದ್ರೆ, ಇಂಥ ಪೇಷಂಟ್ಗೆ ಡೋನರ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನಾವು ಮೆಡಿಕೇಶನ್ಸ್ ಅಂದರೆ ಮಲ್ಟಿವೈಟಮಿನ್ ಥೆರಪಿ ಕೊಡ್ತೀವಿ. ಅದರಲ್ಲಿ ಬಯೋಟಿನ್ನು, ಒಮೆಗಾ, ಭಾಳ ಮಲ್ಟಿವೈಟಮಿನ್ಸ್ ಇರ್ತವೆ. ಸ್ಟೆರಾಯ್ಡ್ಸ್ ಅಂತೂ ಏನಿರಲ್ಲ. ಮಧ್ಯದಲ್ಲಿ ಮಿನಾಕ್ಸಿಲ್ಲು, ಭಾಳ ಜನ ಮಿನಾಕ್ಸಿಲ್ ನಾನು ಯೂಸ್ ಮಾಡೋದಿಲ್ಲ, ಸೈಡ್ ಎಫೆಕ್ಟ್ ಅಂತ ಅನ್ಕೊಂತಾರೆ ಸೈಕಲಾಜಿಕಲ್ ಆಗಿ. ಮಲ್ಟಿವೈಟಮಿನ್ ಥೆರಪಿಯಿಂದ ಆಗಲಿ ಮಿನಾಕ್ಸಿಲಿಂದ ಆಗಲಿ ಏನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಸೊ ಇದು ಯಾಕೆ ಕೊಟ್ಟಿದ್ದೀವಿ ಅಂದರೆ ಅವರಿಗೆ ಬ್ಯಾಕ್ ಸೈಡ್ ಡೋನರ್ ಇಂಪ್ರೂವ್ ಮಾಡಬೇಕು, ಇಲ್ಲಾಂದರೆ ಸೆಕೆಂಡ್ ಸೆಷನ್ ಪಾಸಿಬಿಲಿಟಿ ಇಲ್ಲ. ಸೊ ಅದರಿಂದ ಈ ಪೇಷಂಟ್ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ ನಾವು PRP ಮತ್ತು ಮಲ್ಟಿವೈಟಮಿನ್ ಥೆರಪಿ ಮಿನಾಕ್ಸಿಲ್ ಕೊಟ್ಟಿದ್ದೀವಿ. ಮಲ್ಟಿವೈಟಮಿನ್ ಥೆರಪಿ ಫಾರ್ 3.5 months, ಮಿನಾಕ್ಸಿಲ್ ಫಾರ್ 6.5-7 months ಕೊಟ್ಟಿದ್ದೀವಿ. ಸೊ ಅದರಿಂದ ಇವರಿಗೆ ಡೋನರ್ ಇಂಪ್ರೂವ್ ಆಗಿದೆ ಫಸ್ಟ್ ಸೆಷನ್ ಆದಮೇಲೆ. ಫಸ್ಟ್ ಸೆಷನ್ ರಿಸಲ್ಟ್ಸು ಟ್ರಾನ್ಸ್ಪ್ಲಾಂಟೇಷನ್ನಿಂದ ಚೆನ್ನಾಗಿ ಬಂದಿದೆ. ಈಗ ಸೆಕೆಂಡ್ ಸೆಷನ್ ಪ್ಲ್ಯಾನ್ ಮಾಡೋ ಟೈಮ್ನಲ್ಲಿ ಡೋನರ್ ಅಬ್ಸರ್ವ್ ಮಾಡಿರಿ, ಡೋನರ್ ಎಕ್ಸಲೆಂಟ್ ಇಂಪ್ರೂವ್ ಆಗಿದೆ, ಬೆಟರ್ ದೆನ್ ಫಸ್ಟ್ ಟೈಮ್ ಡೋನರ್ಕಂತೂ ಚೆನ್ನಾಗಿದೆ. ಇದು ಯಾವ ಥರ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ಮಲ್ಟಿವೈಟಮಿನ್ ಥೆರಪಿ ಮಿನಾಕ್ಸಿಲ್ ಇಂದನೇ. ಸೊ ಅದರಿಂದ ವಿ ಕೆನಾಟ್ ನೆಗ್ಲೆಕ್ಟ್ ದ ಮೆಡಿಕೇಶನ್ಸ್, ಮಲ್ಟಿವೈಟಮಿನ್ ಥೆರಪಿ, ಯಾಕಂದರೆ ಅದರಿಂದ ಡೋನರ್ ಇಂಪ್ರೂವ್ ಆಗುತ್ತೆ ನಮಗೆ. ಸೊ ಈ ಪೇಷಂಟ್ಗೆ ಈಗ ನೆಕ್ಸ್ಟ್ ಈ ಸೆಕೆಂಡ್ ಸೆಷನಲ್ಲಿ ಪ್ಲ್ಯಾನ್ ಏನಂದರೆ ಕ್ರೌನ್ನಲ್ಲಿ ಜಾಸ್ತಿ ಇಂಪ್ಲಾಂಟ್ ಮಾಡೋದು ಮತ್ತು ಹೇರ್ ಲೈನ್ ಸ್ವಲ್ಪ ಮುಂದೆ ಮಾಡೋದು. ಫಸ್ಟ್ ಟೈಮ್ ಹೇರ್ ಲೈನ್ ಮುಂದೆ ಮಾಡಿದ್ರೆ ಪ್ರಾಬಬಲಿ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ ಆಗ್ಬೋದು, ಯಾಕಂದರೆ ಓನ್ಲಿ ಬರೀ ಫ್ರಂಟ್ ಸೈಡ್ ಹೇರ್ ಬಂದರೆ ಪೇಷಂಟ್ ಸ್ಯಾಟಿಸ್ಫೈ ಆಗೋದಿಲ್ಲ. ಅದರಿಂದ ಫಸ್ಟ್ ಸೆಷನ್ನಲ್ಲಿ ಮ್ಯಾಕ್ಸಿಮಮ್ ಏರಿಯಾ ನಾವು ಬಾಲ್ನೆಸ್ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಬೇಕಂದ್ರೆ ಅಡ್ಜಸ್ಟ್ಮೆಂಟ್ಗೋಸ್ಕರ ಇನ್ನೂ ಸ್ವಲ್ಪ ಮುಂದೆ ಮಾಡಿ ಚೆನ್ನಾಗಿ ತಗೊಂಡ್ಬರ್ಬೋದು. ಈಗ ಸೆಕೆಂಡ್ ಸೆಷನ್ನಲ್ಲಿ ಫ್ರಂಟಲ್ ಹೇರ್ ಲೈನ್ ಎಕ್ಸ್ಟೆಂಡ್ ಮಾಡಿದ್ವಿ ಮತ್ತು ಕ್ರೌನ್ನಲ್ಲಿ ಇಂಪ್ಲಾಂಟ್ ಮಾಡಿದ್ವಿ. ಸೊ
ಸೆಕೆಂಡ್ ಸೆಷನ್ ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಾಗಿತ್ತು. ಒಂದು 8 months ಆದಮೇಲೆ ಮತ್ತೆ ಅವರು ರಿವ್ಯೂಗೋಸ್ಕರ ನೋಡ್ಬಿಟ್ಟು ಸೆಕೆಂಡ್ ಸೆಷನ್ ಡೆನ್ಸಿಟಿ ನೋಡಿದ್ರೆ ಬ್ಯೂಟಿಫುಲ್ ನ್ಯಾಚುರಲ್ ಹೇರ್ ಲೈನು, ಮಧ್ಯದಲ್ಲೆಲ್ಲ ಡೆನ್ಸಿಟಿ ಬ್ಲೆಂಡಿಂಗು, ಕ್ರೌನ್ ನಲ್ಲಿ ನೋಡಿದ್ರೆ ಕ್ರೌನ್ ಅಲ್ಲಿ ಸುಳಿ ಇರುತ್ತಲ್ಲ ಅದೇ ತರ ನಾವು ಆಂಗ್ಯುಲೇಷನ್ಸ್ ಆಗಲಿ ಓರಿಯಂಟೇಷನ್ ಆಗಲಿ ಚೆನ್ನಾಗಿ ಬಂದಿದೆ. ಇದು ಸುಮ್ಮನೆ ನಂಬರ್ ಆಫ್ ದ ಗ್ರಾಫ್ಟ್ ಜಾಸ್ತಿ ಮಾಡಿದ್ರೆ ಈ ತರ ರಿಸಲ್ಟ್ಸ್ ಬರಲ್ಲ. ಅಂದ್ರೆ ಆರ್ಟಿಸ್ಟಿಕ್ ಹ್ಯಾಂಡ್ ಇಂದ ನೀಟಾಗಿ ಆಂಗ್ಯುಲೇಷನ್ಸ್ ಓರಿಯಂಟೇಷನ್ ಚೆನ್ನಾಗಿ ಮಾಡಿದ್ರೇನೆ ಕ್ರೌನ್ ಏರಿಯಾದೆಲ್ಲ ಆಗಲಿ ಫ್ರಂಟ್ ಏರ್ಲೈನ್ ಆಗಲಿ ನ್ಯಾಚುರಲ್ ಆಗಿ ಬರ್ತವೆ. ಬಹಳ ಜನ ಕೇಳ್ತಾರೆ ಬೇರೆ ಕಡೆ ಎಲ್ಲ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಸರ್ ಅಂತ, ಬಟ್ ರಿಸಲ್ಟ್ಸ್ ನ್ಯಾಚುರಲ್ ಆಗಿ ಬರಲ್ಲ. ದೂರದಿಂದನೇ ಅರ್ಥ ಆಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್. ಅದರಿಂದಾನೇ ಒಳ್ಳೆ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ಗೆ ಹೋಗ್ಬೇಕು. ನಿಮ್ ಕೇಸ್ ತೋರಿಸ್ಬಿಟ್ಟು ಕೇಸ್ ಡಿಸ್ಕಷನ್ ಮಾಡಿದ ಆದ್ಮೇಲೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೇಕಾಗುತ್ತೆ. ಇನ್ನೊಂದು ಸೆಕೆಂಡ್ ಸೆಷನ್ ಬೇಕಾ ಸರ್ ಅಂತಾರೆ. ಎಸ್, ಸ್ವಲ್ಪ ಜನರಲ್ಲಿ ಬೇಕಾಗುತ್ತೆ. ಈ ಪೇಷಂಟ್ಗೆ 3ನೇ ಸೆಷನ್ ಬೇಕಾಗ್ಬೋದು, ಬಟ್ ಇವರಿಗೆ ಲಕ್ಕಿಯಾಗಿ ಸೆಕೆಂಡ್ ಸೆಷನ್ ಅಲ್ಲೇ ಬಂದಿದೆ, ಸ್ವಲ್ಪ ಹೇರ್ ಲೈನ್ ಮೇಲೆ ತಗೊಂಡಿದ್ವಿ. ಇನ್ನು ಸ್ವಲ್ಪ ಸ್ಕ್ಯಾಲ್ಪ್ ದೊಡ್ಡದಾದ್ರೆ 3rd ಸೆಷನ್ ಬೇಕಾಗಿರ್ಬೋದು. ಸೊ ಅದರಿಂದ ಸೆಕೆಂಡ್ ಸೆಷನ್ ನೀವು ಅರ್ಜೆಂಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಕ್ಲಿನಿಕ್ಸ್ ಸೆಕೆಂಡ್ ಸೆಷನ್ 6 months ಆದ್ಮೇಲೆ ಯಾಕೆ ನೆಕ್ಸ್ಟ್ ದಿನನೇ ಮಾಡೋಣ ಅಂತ ಮಾಡ್ತಾರೆ. ಆ ತರ ಮಾಡಕ್ ಸಾಧ್ಯ ಇಲ್ಲ. ಆ ತರ ಮಾಡಿದ್ರೆ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ಯೂರ್ ಆಗಿ ಚಾನ್ಸಸ್ ಮೋರ್ ದನ್ 80-90% ಇದೆ. ಸೊ ಫಸ್ಟ್ ಸೆಷನ್ ಟ್ರಾನ್ಸ್ಪ್ಲಾಂಟೇಷನ್ ಹಾರ್ವೆಸ್ಟೇಷನ್ ಆಗಿದ ತಕ್ಷಣ ಬ್ಯಾಕ್ ಸೈಡ್ ಸ್ಕ್ಯಾಲ್ಪ್ ಹೀಲ್ ಆಗಬೇಕು, ಚೆನ್ನಾಗಿ ಮತ್ತೆ ಗ್ರಾಫ್ಟ್ ತಗೋಬೇಕು ಅವಕಾಶ ಇರ್ತದೆ. ನೆಕ್ಸ್ಟ್ ವೀಕ್ ನಲ್ಲಿ ತಗೊಂಡ್ರೆ ಸ್ಕ್ಯಾಲ್ಪ್ ಸ್ಕಿನ್ ಡ್ಯಾಮೇಜ್ ಆಗಿ ಟೋಟಲ್ ಹೇರ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ನಿಮಗೆ ಫೈನಲ್ ಔಟ್ಕಮ್ ಅಷ್ಟು ಚೆನ್ನಾಗಿ ಬರಲ್ಲ. ಅದರಿಂದ ಸೆಕೆಂಡ್ ಸೆಷನ್ ಮಿನಿಮಮ್ 6 months ಗ್ಯಾಪ್ ಬೇಕೇ ಬೇಕು. ಆ ಥರ ವೀಕ್ ಡೋನರ್ ಇರೋರು ಮಲ್ಟಿವೈಟಮಿನ್ ಥೆರಪಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಡೋನರ್ ಬರುತ್ತೆ. ಸೆಕೆಂಡ್ ಸೆಷನ್ ರಿಸಲ್ಟ್ಸ್ ಇವರಿಗೆ ಫ್ಯಾಂಟಾಸ್ಟಿಕ್ ಬಂದಿದೆ. ಇದು ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಗ್ರಾಫ್ ನಂಬರ್ ಅಲ್ಲ, ಪೇಷಂಟ್ ಮೋಟಿವೇಶನ್. ಸೆಕೆಂಡ್ ಸೆಷನ್ ನಾವೆಲ್ದಂಗೆ ನೀಟಾಗಿ 6 months 8 months ಆದ್ಮೇಲೆ ಬಂದ್ರು, ಮತ್ತೆ ಸೆಕೆಂಡ್ ಸೆಷನ್ ನೀಟಾಗಿ ಮಾಡ್ಕೊಂಡು ಮಲ್ಟಿವೈಟಮಿನ್ ಥೆರಪಿ ತಗೊಂಡಿದ್ದಾರೆ. ಇದೆಲ್ಲ ಸೇರಿ ರಿಸಲ್ಟ್ಸ್ ಔಟ್ಕಮ್ ಚೆನ್ನಾಗಿರ್ತದೆ. ಅದರಿಂದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ ಅವರಾಗ್ಲಿ ಬೇರೆ ಯಾರಾಗ್ಲಿ ನಿಮ್ ಸರ್ಜನ್ ಚಾಯ್ಸ್ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಸೊ ಅರ್ಜೆಂಟ್ ಕೋಸ್ಕರಕ್ಕಾಗಿ ಇಲ್ಲ ಅಂದ್ರೆ ಬಡ್ಜೆಟ್ಗೋಸ್ಕರಕ್ಕಾಗಿ ಎಲ್ಲ ಕಡೆನೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳಕ್ ಹೋದ್ರೆ ನಿಮಗೆ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಕೊಡೋದಿಲ್ಲ. ನಿಮ್ಗೆ ನೆಕ್ಸ್ಟ್ ದಿನ ಸೆಕೆಂಡ್ ಸೆಷನ್ ಮಾಡ್ತಾರೆ, ಗ್ರಾಫ್ಟ್ಸ್ ಜಾಸ್ತಿ 10,000 ಅಂತ ಹೇಳ್ತಾರೆ. ಅಷ್ಟು ಗ್ರಾಫ್ಟ್ಸ್ ನಮ್ಗೆ ಬೇಕಾಗಿಲ್ಲ. ಇದೆಲ್ಲ ಆಗಿ ಎಂಡ್ ಆಫ್ ದ ರಿಸಲ್ಟ್ಸ್ ಚೆನ್ನಾಗಿರೋದು. ಅದರಿಂದ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ಸು ಮತ್ತೆ ಬೇರೆ ಬಾಲ್ನೆಸ್ ಅವರು ಫಸ್ಟ್ ಆಫ್ ಆಲ್ ನಿಮ್ಮ ಕೇಸ್ ಸರ್ಜನ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮ ಗೋಲ್ಸ್ ಏನು, ನಮ್ಮ ಕೇಸ್ ಯಾವ ಥರ ಮಾಡಬೇಕು ಅದೆಲ್ಲ ವಿಚಾರಿಸ್ಕೊಂಡು ಎಷ್ಟು ಟೈಮ್ ಗ್ಯಾಪ್ನಲ್ಲಿ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ನಮ್ಮ ಕಡೆಯಿಂದ ಚಾಲೆಂಜಸ್ ಏನಂದ್ರೆ ಈ ತರ ಪೇಷಂಟ್ಗೆ ಅರ್ಜೆಂಟ್ ಇದ್ರೂ ಸೆಕೆಂಡ್ ಡೇ 3rd ಡೇ ಸೆಕೆಂಡ್ ಸೆಷನ್ ಮಾಡೋದು ಸಾಧ್ಯ ಇಲ್ಲ. ಆ ಥರ ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ. ಬಹಳ ಜನ ಅದು ಅರ್ಥ ಮಾಡ್ಕೊಂಡಲ್ಲ, ಬೇರೆ ಕಡೆ ಹೋಗಿ ಸೆಕೆಂಡ್ ಸೆಷನ್ ನೆಕ್ಸ್ಟ್ ದಿನ ಮಾಡ್ಕೊಂಡು ಹಾಲ್ ಮಾಡ್ಕೊಂಡಿದ್ರು ಬಹಳ ಜನ ನೋಡಿದ್ದೀನಿ. ಅದರಿಂದ ನೀಟಾಗಿ ಒಳ್ಳೆ ಕ್ಲಿನಿಕ್ ಹತ್ರ ಹೋಗಿ ಒಳ್ಳೆ ಸರ್ಜನ್ ಹತ್ರ ಕೂತ್ಕೊಂಡು ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗ್ರಾಫ್ಟ್ಸ್ ಡೋನರ್ ಇದೆಯಲ್ಲ ಅದು ದುಡ್ಡು ಕೊಟ್ಟರೆ ಬರಲ್ಲ, ನಿಮ್ಮ ಸ್ಕ್ಯಾಲ್ಪ್ ಇಂದನೂ ತಗೋಬೇಕು. ವಿ ಕೆನಾಟ್ ಬೈ ಫ್ರಮ್ ಮಾರ್ಕೆಟ್. ಸೊ ಬಹಳ ಇಂಪಾರ್ಟೆಂಟ್ ಅದು, ದುಡ್ಡು ಮೇಲೆ ಇಂಪಾರ್ಟೆಂಟ್ ಅದು ನಿಮ್ಮ ಡೋನರ್. ಸೊ ಅದಕ್ಕಾಗಿ ಒಳ್ಳೆ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಿನಿಕ್ ಹೋಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ ತಕ್ಷಣ ಆದ್ಮೇಲೆ ಡಿಸಿಷನ್ ತಗೊಂಡು ಮಾಡ್ಕೊಂಡ್ರೆ ಒಳ್ಳೇದು. ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ ಏನಂದ್ರೆ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ ಇರೋರಿಗೆ ನಂಬರ್ 1 ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪೇಷಂಟ್ಗೆ ಮೋಟಿವೇಶನ್ ಇರಬೇಕು. ಮೋಟಿವೇಶನ್ ಅಂದ್ರೆ ಮಲ್ಟಿಪಲ್ ಸೆಷನ್ಸ್ ಬರಬೇಕಾಗುತ್ತೆ, ಮತ್ತೆ ಸ್ವಲ್ಪ ರಿಸರ್ಚ್ ಮಾಡಿ ಒಳ್ಳೆ ಡಾಕ್ಟರ್ ಹತ್ರ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸು, ಇದೆಲ್ಲ ಸೇರಿ ಪೇಷಂಟ್ಗೆ ಮೋಟಿವೇಶನ್ ಇರಬೇಕು ನಂಬರ್ 1. ನಂಬರ್ 2 ಈಗ ಬೆಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಅಂದ್ರೆ ಮಲ್ಟಿಪಲ್ ಸೆಷನ್ ಆಗ್ಬೋದು, ಟೈಮ್ ಗ್ಯಾಪ್ ಆಗ್ಬೋದು, ಟೇಕಿಂಗ್ ದ ಹೈಯರ್ ಹೇರ್ ಲೈನ್ ಆಗ್ಬೋದು. ಆ ಪ್ಲಾನ್ ಎಕ್ಸಿಕ್ಯೂಷನ್ ಇರ್ತದಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮ್ದಲ್ಲಿ, ಅದರಲ್ಲಿ ಈ ಸ್ಟೆಪ್ಸ್ ಎಲ್ಲ ಇಂಪಾರ್ಟೆಂಟ್. ಸೊ ಪ್ಲಾನ್ ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೇದು ಬೆಸ್ಟ್ ಸರ್ಜನ್ ಬೇಕು ನಿಮ್ಗೆ. ಯಾಕಂದ್ರೆ ಇದೆಲ್ಲ ಪೇಷಂಟ್ ಮೋಟಿವೇಶನ್ ಆಗಬೇಕು, ಮತ್ತೆ ಪ್ಲಾನ್ ಸಜೆಷನ್ ಕನ್ವಿನ್ಸ್ ಆಗ್ಬೇಕಂದ್ರೆ ಬೆಸ್ಟ್ ಸರ್ಜನ್, ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟವ್ರ ಸರ್ಜನ್ ಬೇಕಾಗುತ್ತೆ. ಅವ್ರು ನಿಮ್ಗೆ ಸ್ವಲ್ಪ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಎಕ್ಸಾಂಪಲ್ ತೋರಿಸ್ಬಿಟ್ಟು ಈ ತರ ಬರುತ್ತೆ ಅಂತ ಒಂದು ಸ್ಯಾಂಪಲ್ ಹೇಳಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಿಕ್ಯೂಟ್ ಮಾಡೋ ಸರ್ಜನು ಬೆಸ್ಟ್ ಟೀಮ್ ಬೇಕಾಗುತ್ತೆ. ಈ 3 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಇಂಥ ಪೇಷಂಟ್ ಅವ್ರಿಗೆ ರಿಸಲ್ಟ್ಸ್ ಬರ್ಬೇಕಂದ್ರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಮತ್ತೆ ಜಾಸ್ತಿ ವಿಡಿಯೋಸ್ಗೋಸ್ಕರ ಮತ್ತೆ ಮಾಹಿತಿಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.